ಗುಜರಾತಿನ ಸೋಮನಾಥ ದೇಗುಲದ ಮೇಲೆ 1000 ವರ್ಷಗಳ ಹಿಂದೆ ನಡೆದ ವಿದೇಶಿ ಆಕ್ರಮಣಕಾರರ ದಾಳಿಯನ್ನು ಸ್ಮರಿಸುವ ಹಿನ್ನೆಲೆಯಲ್ಲಿ 4 ದಿನಗಳ ಕಾಲ ನಡೆದ ಸೋಮನಾಥ ಸ್ವಾಭಿಮಾನ ಪರ್ವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇಂದು ಪಾಲ್ಗೊಂಡರು. સોમનાથની આ સુંદર પ્રતિમા ખૂબ ખૂબ સન અને પુષ્પહારથી માનનીય વડાપ્રધાન શ્રી સંસ્કૃતિ સભ્યતા અને ಶ್ರದ್ಧಾನು ಕಾರ್ಯಕ್ರಮವನ್ನುದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಸೋಮನಾಥ ವಿನಾಶ ಪರಾಜಯದ ಇತಿಹಾಸವಲ್ಲ, ಭಾರತೀಯರ ಶೌರ್ಯ ಪರಾಕ್ರಮ ಪುನರ್ ನಿರ್ಮಾಣದ ಇತಿಹಾಸವಾಗಿದೆ, ಪೂರ್ವಜರ ತ್ಯಾಗ ಬಲಿದಾನದ ಇತಿಹಾಸವಾಗಿದೆ, ಭಾರತದ ಅಸ್ತಿತ್ವ ಮತ್ತು ಅಭಿಮಾನದ ಸಂಕೇತವಾಗಿದೆ. ಇಂತಹ ಅಚಲ ವಿಶ್ವಾಸ ಮತ್ತು ಆಧ್ಯಾತ್ಮಿಕ ಬದ್ಧತೆಯ ಇತಿಹಾಸವನ್ನು ಎಲ್ಲಿಯೂ ಕಾಣಲು ಸಾಧ್ಯವಿಲ್ಲ. ಮಂದಿರವನ್ನು ಕೆಡವಿದ ಎಲ್ಲ ಸಂದರ್ಭಗಳಲ್ಲೂ ದೇಶೀಯ ರಾಜರು ಮರು ನಿರ್ಮಾಣ ಮಾಡಿದರು. ಸ್ವಾಭಿಮಾನ ಪರ್ವ ಕಾರ್ಯಕ್ರಮ ಕಾಲಾತೀತ ಯಾತ್ರೆಯನ್ನು ಭವಿಷ್ಯಕ್ಕೂ ತಿಳಿಸುವ ಮಾಧ್ಯಮವಾಗಿದೆ ಎಂದರು. ಗುಲಾಮಿ ಮಾನಸಿಕತೆಯ ಜನರಿಂದ ಸೋಮನಾಥ ಮಂದಿರದ ಇತಿಹಾಸವನ್ನು ಮರೆಮಾಚುವ ಪ್ರಯತ್ನ ನಡೆದಿತ್ತು. ಉತ್ನಾದದ ಆಕ್ರಮಣವನ್ನು ಕೇವಲ ಒಂದು ಲೂಟಿ ಎಂಬಂತೆ ಬಿಂಬಿಸಲಾಗಿತ್ತು. ಅದು ಕೇವಲ ಆರ್ಥಿಕ ಲೂಟಿಯಾಗಿರಲಿಲ್ಲ, ಪದೇ ಪದೇ ದ್ವೇಷದಿಂದ ನಡೆದ ದಾಳಿಯಾಗಿತ್ತು. ವಿಗ್ರಹಗಳನ್ನು ಧ್ವಂಸಗೊಳಿಸಲಾಗಿತ್ತು. ಓಲೈಕೆ ರಾಜಕಾರಣದಿಂದಾಗಿ ಸೋಮನಾಥ ಸೇರಿದಂತೆ ದೇಶದ ಆಧ್ಯಾತ್ಮಿಕ ಶಕ್ತಿ ಕೇಂದ್ರಗಳ ಮೇಲೆ ನಡೆದ ಸತತ ದಾಳಿಯನ್ನು ಮರೆಮಾಚಲಾಯಿತು. ಸ್ವಾತಂತ್ರ್ಯ ನಂತರ ಸರ್ದಾರ್ ವಲ್ಲಭಭಾಯ್ ಪಟೇಲರು ಮಂದಿರವನ್ನು ಪುನರ್ ನಿರ್ಮಾಣದ ಯತ್ನ ನಡೆಸಿದಾಗಲೂ ಅದನ್ನು ತಡೆಯುವ ಪ್ರಯತ್ನ ನಡೆದಿತ್ತು, ವಿರೋಧ ವ್ಯಕ್ತವಾಗಿತ್ತು ಎಂದು ತಿಳಿಸಿದರು. लेकिन हर युग में सोमनाथ पुनः पुनः स्थापित होता रहा. इतनी सदियों तक का संघर्ष, इतना लंबा प्रतिकार, इतना महान धैर्य, सृजन और पुनर्निर्माण का ऐसा जीवन, ये सामर्थ्य अपनी संस्कृति में ऐसा विश्वास और ऐसी आस्था दुनिया के इतिहास में ऐसा उदाहरण मिलना मुश्किल है.